ಐಶು ಸ್ಪೆಷಲ್ ಪೈನಾಪಲ್ ಕರಿ. ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಒಯ್ಯಬೇಕು. ಎಣ್ಣೆ ಒಯ್ದ್ಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ್ಮೇಲೆ ಒಣಗಿನ ಮೆಣಸು, ಈರುಳ್ಳಿ ಮತ್ತು ಒಂದೆರಡು ಹಸಿಮೆಣಸು ಹಾಕಿದ್ದೀನಿ. ಮತ್ತು ಸ್ವಲ್ಪ ಗಾಂಧಾರಿ ಮೆಣಸು ಹಾಕಿದೆ, ಗ್ಯಾಸ್ಟ್ರಿಕ್ ಏನೂ ಬರೋದಿಲ್ಲ ಅಂತೇಳಿ. ಆಮೇಲೆ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು, ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಧನಿಯಾ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಅದು ಬ್ಲ್ಯಾಕ್ ಕಲರ್ಗೆ ಬರಬೇಕು. ಮತ್ತು ಈ ರೋಸ್ಟ್ ಮಾಡಿರೋ ಈರುಳ್ಳಿ ಎಲ್ಲ ಇದೆಯಲ್ಲ ಅದಕ್ಕೆ ಈ ಪುಡಿನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಳ್ಳೆ ರೋಸ್ಟ್ ಆದಮೇಲೆ ಒಂದು ಸ್ಮೆಲ್ ಬರುತ್ತೆ. ಪೈನಾಪಲ್ನ ತೆಗೆದುಬಿಟ್ಟು ನಮ್ಮದು ರೋಸ್ಟ್ ಮಾಡಿರೋ ಈರುಳ್ಳಿ ಗ್ರೇವಿಗೆ ಇದನ್ನ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಅಷ್ಟೇ, ನಮ್ಮದು ಪೈನಾಪಲ್ ಕರಿ ರೆಡಿ. ಇದು ರೊಟ್ಟಿಗೆ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಕಾಡು ಮಾವಿನಕಾಯಿ ಸಾರು ಮಾಡ್ತಾರಲ್ಲ, ಸೇಮ್ ಅದೇ ಮೆಥಡಲ್ಲೇ ಮಾಡೋದು. ಮಾವಿನಕಾಯಿ ಸೀಸನ್ ಇಲ್ಲದಾಗ ಪೈನಾಪಲಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.